ಕೊಟ್ಟಿನಾడా ಸ್ಪೆಷಲ್ ఏ కిరణ్ ఉందమ్మ చంద్రమ్మ మేము పోయేదా మేము మీడే ఉండేది ఈడే పోయినమ్మ చాలా చెప్పరా ఏమంటారా ఇదంతా వచ్చేది ಐವತ್ತಾರರಿಂದ ನಾವು 25 ಗಂಟೆಗೆ ಆ ಕಾಲದಿಂದಲೂ ಹೀಗೆ ನಡೀತಾ ಇದೆ. ಇವರು ಪವಾಡ ಪುರುಷರುವಂತ ಅನುಭವವು ಈಗ ಕನ್ನಡದಲ್ಲಿ ಪವಾಡ ಪುರುಷರು ಒಂದು 5 ಜನ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ವೀರಬ್ರಹ್ಮಯ್ಯ, ಕೈವಾರ ನಾರಾಯಣಪ್ಪ, ಶ್ರೀರಾಮಯ್ಯ ಮೊದಲಿಯಾದಂಥ ಇವರು ಬಹಳ ಶಿಷ್ಯರನ್ನ ಹೊಂದಿ ಇಲ್ಲಿ ಆಗಿರ್ತಕ್ಕಂಥದ್ದು. ಈಗ 56ರಲ್ಲಿ ನಾವು ಬಂದು ಇಲ್ಲಿ ಸೇರಿರೋದು. ಜೊತೆಗೆ 72-73 ವರ್ಷ ಆಯಿತು. ಆಗಿನ ಹೀಗೆ ನಡೀತಾ ಇದೆ. ಇದು ಸಾಮಾನ್ಯವಾಗಿ ಅವರಿಗೆ ಶಿಷ್ಯರು ಬೇಕಾದ ಜನ ಇದ್ದಾರೆ. ಒಳ್ಳೆಯ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಪಂದ್ಯಾವಳಿಗಳಲ್ಲಿ ಜಯಶೀಲವಾಗಿ ಬಂದಿದ್ದಾರೆ. ಇವರೆಲ್ಲ ಅವ್ರಿಗೆಲ್ಲ ಒಳ್ಳೆ ವಿದ್ಯೆ ಬುದ್ಧಿ ಕಲಿಸಿ ಪಂಚದಲ್ಲಿ ಒಳ್ಳೆ ಸನ್ಮಾರ್ಗವಾಗಿ ನಡೀಲಿ ಅಂತ ಮಾಡ್ತಾ ಇದ್ದಾರೆ. ಮೊನ್ನೆ ಕುಸ್ತಿಗಳಲ್ಲಿ ಬೆಳ್ಳಿಗನೆ ಕೂಡ ಪಡೆದಿದ್ದಾರೆ. ಇವರು ಶ್ರೀರಾಮ ರಾಜ್ಯ ಮಟ್ಟದಲ್ಲಿ ಮೈಸೂರಲ್ಲಿ ಭಾಳ ಕುಸ್ತಿ ಮಾಡಿದ್ದಾರೆ. ಇವರು ಒಂದು ಪವಾಡ ಪುರುಷ ಅನ್ಬೋದು. ಎಷ್ಟೋ ಜನಕ್ಕೆ ಏನೋ ಕಾಯಿಲೆ ಇದ್ದರೂ ಕೂಡ ತಕ್ಷಣ ಅವ್ರು ಕೊಟ್ಕೊಂಡ್ರೆ ಸಾಕು ನಮಗೆಲ್ಲ ವಾಸಿ ಆಗ್ತಾ ಇದೆ. ಆ ಥರ ಪವಾಡ ಪುರುಷರು ಇವರು ಶ್ರೀರಾಮಯ್ಯ ಮಂದಿಯಾರಂತ. ಇವರಿಗೆ ಒಂದು ಕಾಲಘಟ್ಟದಲ್ಲಿ ಒಂದು ಹೊರಡಿದೆ. 1 ಕೋಟಿ ಜನ ಶಿಷ್ಯರು ಕಾಬೋతున్నారు. ಅವಳ పేరు ರಾಮದಾಸು ಅಂತ, ಭಕ್ತ ರಾಮದಾಸು ಅಂತ ಆ ಕಾಲದಲ್ಲೇ ಕೊಟ್ಟಿದ್ದಾರೆ ಕಾಲಕಾಲದಲ್ಲಿ. ಇದೇ ಥರ ಇದು ರಾಮದಾಸ್ ಅಂತ ಇರೋದು ರಾಮಯ್ಯ ಮಂದಿಯಾರ ಅಂತ ಇಲ್ಲಿ ನಡೀತಕ್ಕಂಥದ್ದು. ಇವ್ರ ಕೈ ಕೆಳಗಡೆಗೆ ಒಳ್ಳೆ ಉನ್ನತ ಪದವಿಯಲ್ಲಿದ್ದಾರೆ. ನಮ್ಮ ವೆಂಕಟಾಚಲಯ್ಯ ಅವಕ್ಕೆ ಜಡ್ಜಿಗಳಾಗಿದ್ದಾರೆ. ಇವರು ಗುರುಗಳು ಜಿ ವೆಂಕಟಪ್ಪ ಅಂತ. ನಮ್ಮ ಗುರುಗಳ ಹೆಸರು ಅವರ ಗುರುಗಳು ಜಿ ವೆಂಕಟಪ್ಪ ಅಂತ. ಚಿಂತಾಮಣಿಯಲ್ಲಿ ಸಮಾಧಿಯಾಗಿದ್ದಾರೆ ಅವರು. ಈಗ ಪ್ರತಿ ವರ್ಷವೂ ಇದೇ ತರಹ ಶಿಷ್ಯರು ಈ ಕಾರ್ಯಕ್ರಮನ ನಡೆಸೋ ಗುರು ಪೌರ್ಣಮಿಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ದೇವರು ಅವ್ರಿಗೆ ಎಲ್ಲ ತರಹದಲ್ಲೂ ಅವರು నోట్ కాలిపోతుంది నోట్ కాలిపోతుంది పక్కనకి
విద్యమంగళ